ಇರಾನ್ ಅಮೆರಿಕ ನಡುವೆ ಶಾಂತಿ ಸಂಧಾನ ಸಭೆ. ಪಾಕ್ ಅಂಗಳದಲ್ಲಿ ಇರಾನ್ ಯುಎಸ್ ನಿಯೋಗ. ಮಧ್ಯಪ್ರಾಚ್ಯದ 6 ವಾರಗಳ ಯುದ್ಧಕ್ಕೆ ಸದ್ಯ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಅದರ ಬೆನ್ನಲ್ಲಿಯೇ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಇರಾನ್ ಅಮೆರಿಕ ನಡುವೆ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧಗೊಂಡಿದೆ. ಅಮೆರಿಕದ ನಿಯೋಗ ಹಾಗೂ ಇರಾನ್ನ ನಿಯೋಗ ಈಗಾಗಲೇ ಪಾಕಿಸ್ತಾನಕ್ಕೆ ಬಂದಿಳಿದಿವೆ. ಪಾಕ್ ಮಧ್ಯಸ್ಥಿಕೆಯಲ್ಲಿಯೇ 71 ಸದಸ್ಯರ ನಿಯೋಗ ಶಾಂತಿ ಮಾತುಕತೆಯಲ್ಲಿ ಭಾಗಿಯಾಗಲಿದೆ. ಆದರೆ ಶಾಂತಿ ಪ್ರಸ್ತಾಪದ ವೇಳೆಯೇ ಯುದ್ಧೋನ್ಮಾದದ ಮಾತುಗಳು, ಷರತ್ತುಗಳು ಈಗಾಗಲೇ ಸದ್ದು ಮಾಡುತ್ತಿವೆ. ಮಾತುಕತೆ ಆರಂಭಕ್ಕೂ ಮುನ್ನವೇ ಹಲವು ಗೊಂದಲಗಳನ್ನು ಸೃಷ್ಟಿ ಮಾಡಿವೆ. ಇನ್ನು ಅಮೆರಿಕ ನಿಯೋಗ ಮತ್ತು ಇರಾನ್ ನಿಯೋಗದಲ್ಲಿ ಯಾರ್ಯಾರು ಇಸ್ಲಾಮಾಬಾದ್ಗೆ ತೆರಳಿದ್ದಾರೆ ಅಂತ ನೋಡೋದಾದ್ರೆ, ಉಭಯ ರಾಷ್ಟ್ರಗಳ ನಿಯೋಗ. ಅಮೆರಿಕ ನಿಯೋಗ ಜೆಡಿ ವ್ಯಾನ್ಸ್ ಉಪಾಧ್ಯಕ್ಷ, ಸ್ಟೀವ್ ವಿಟ್ಕಾಫ್ ವಿಶೇಷ ರಾಯಭಾರಿ, ಜೇರೆಡ್ ಕುಶ್ನರ್ ಮಾಜಿ ಅಧ್ಯಕ್ಷರ ಸಲಹೆಗಾರ, ಬ್ರಾಡ್ ಕೂಪರ್ ಸೆಂಟ್ ಕಾಮ್ ಕಮಾಂಡರ್ ಅಮೆರಿಕದ ಪರವಾಗಿ ತೆರಳಿದ್ದಾರೆ. ಇರಾನ್ ಕಡೆಯಿಂದಲೂ ನಿಯೋಗ ಪಾಕ್ ನೆಲದಲ್ಲಿ ಕಾಲಿಟ್ಟಿದೆ. ಇರಾನಿನ ನಿಯೋಗ ಅಬ್ಬಾಸ್ ಅರಘ್ಚಿ ವಿದೇಶಾಂಗ ಸಚಿವ, ಮೊಹಮ್ಮದ್ ಬಘೇರ್ ಗಾಲಿಬಾಫ್ ಸಂಸತ್ತಿನ ಸ್ಪೀಕರ್, ಮಜೀದ್ ತಖ್ತ್ ರಾವಂಚಿ ಉಪ ವಿದೇಶಾಂಗ ಸಚಿವ, ಮೊಹಮ್ಮದ್ ಓಲ್ಗಾದರ್ ಭದ್ರತಾ ಮಂಡಳಿಯ ಕಾರ್ಯದರ್ಶಿ ಇರಾನ್ ನಿಯೋಗದಲ್ಲಿದ್ದಾರೆ. ಇನ್ನು ಒಂದೇ ದಿನದಲ್ಲಿ ಈ ಶಾಂತಿ ಸಂಧಾನ ಇತ್ಯರ್ಥವಾಗುವುದು ಅನುಮಾನವಾಗಿದೆ. ಮುಂದಿನ 2-3 ದಿನಗಳ ಮಾತುಕತೆ ಮುಂದುವರಿಯುವ ಸಾಧ್ಯತೆ ಇದೆ. ಇರಾನ್ ಅಮೆರಿಕ ಮಧ್ಯೆ ಇಲ್ಲ ನೇರ ಮಾತುಕತೆ. ಪಾಕ್ ಪಿಎಂ ಜೊತೆ ಅಮೆರಿಕ ಇರಾನ್ ಪ್ರತ್ಯೇಕ ಮಾತು. ಇನ್ನು ಪಾಕ್ ರಾಜಧಾನಿ ಇಸ್ಲಾಮಾಬಾದ್ನಲ್ಲಿ ಇಳಿದಿರುವ ಇರಾನ್ ಅಮೆರಿಕ ಉಭಯ ನಿಯೋಗಗಳು ಒಮ್ಮೆಲೆ ಶಾಂತಿ ಸಂಧಾನ ಸಭೆಗೆ ಕೂರುವ ಲಕ್ಷಣ ಇಲ್ಲ. ಬದಲಿಗೆ ಎರಡೂ ನಿಯೋಗಗಳು ಸಂಧಾನಕಾರ ಪಾಕಿಸ್ತಾನದ ಜೊತೆ ಪ್ರತ್ಯೇಕ ಮಾತುಕತೆ ನಡೆಸಲಿದ್ದು ತಮ್ಮ ಕಡೆಯ ವಾದ, ಷರತ್ತುಗಳನ್ನು ಮಂಡಿಸಲಿವೆ. ಇಬ್ಬರ ನಡುವೆ ಮಾತುಕತೆಗೆ ಒಪ್ಪಿಗೆ ಸಿಕ್ಕ ಮೇಲೆ ಇರಾನ್ ಮತ್ತು ಅಮೆರಿಕ ಪಾಕ್ ಮಧ್ಯಸ್ಥಿಕೆ ನಡುವೆ ಮಾತುಕತೆಗೆ ಕೂರಲಿವೆ. ಈ ಮಾತುಕತೆ ಮುಗಿಯಲು ಇನ್ನೂ ಹಲವು ದಿನಗಳು ಬೇಕು ಎನ್ನಲಾಗ್ತಿದೆ. ಇರಾನ್ ಅಮೆರಿಕ ನಡುವೆ ನೇರ ಮಾತಿಲ್ಲ. ಇರಾನ್ ಅಮೆರಿಕ ಮಧ್ಯೆ ನೇರವಾಗಿ ಶಾಂತಿ ಸಭೆ ಇಲ್ಲ. ಶಾಂತಿ ಸಭೆಗೂ ಮುನ್ನ ಪಾಕ್ ಪ್ರಧಾನಿ ಜೊತೆ ಪ್ರತ್ಯೇಕ ಮಾತುಕತೆ. ಶರೀಫ್ ಜೊತೆ ಅಮೆರಿಕ ಇರಾನ್ ಪ್ರತ್ಯೇಕ ಮಾತುಕತೆ. ನಿನ್ನೆ ಪಾಕ್ ಆರ್ಮಿ ಚೀಫ್ ವಾಸಿಂ ಮುನೀರ್ ಭೇಟಿಯಾಗಿದ್ದ ಇರಾನ್ ನಿಯೋಗ. ಮೊದಲು ಇರಾನ್ ನಿಯೋಗದಿಂದ ಪಾಕ್ ಪ್ರಧಾನಿ ಭೇಟಿ, ನಂತರ ಅಮೆರಿಕ ಉಪಾಧ್ಯಕ್ಷರಿಂದ ಪಾಕ್ ಪ್ರಧಾನಿ ಭೇಟಿ ಮಾಡಿ ಮಾತುಕತೆ ನಡೆಸಲಿದ್ದಾರೆ. ಹೀಗಾಗಿ ಇಸ್ಲಾಮಾಬಾದ್ನಲ್ಲಿ ಏರ್ಪಡಿಸಲಾಗಿರುವ ಶಾಂತಿ ಮಾತುಕತೆ ಇಂದೇ ಮುಗಿಯೋದು ಡೌಟ್ ಆಗಿದೆ. ಸಂಧಾನಕಾರನಾಗಿ ನಾನೇ ವಿಶ್ವಶಾಂತಿಯ ದೂತ ಎಂದು ಕೊಚ್ಚಿಕೊಳ್ತಿರುವ ಪಾಕಿಸ್ತಾನವೇ ಈ ಶಾಂತಿ ಮಾತುಕತೆ ಎಷ್ಟು ಸಫಲವಾಗುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ. ಎಲ್ಲವೂ ಅನಿಶ್ಚಿತತೆಯಿಂದ ಕೂಡಿದೆ. ಮಾತುಕತೆಗಳು ಸದ್ಯ ಇಸ್ಲಾಮಾಬಾದ್ನಲ್ಲಿ ನಡೀತಾ ಇವೆ. ಮಾತುಕತೆ ಯಾವ ಫಲಿತಾಂಶ ನೀಡಲಿದೆ ಅಂತ ಕೇಳಿದ್ರೆ ಈಗ ಉತ್ತರಿಸುವುದು ತುಂಬಾ ಬೇಗ ಎನಿಸಿಕೊಳ್ಳುತ್ತೆ. ಮಾತುಕತೆ ನಡೆಯುತ್ತಿದೆ, ಯಾವ ಒಪ್ಪಂದಕ್ಕೆ ಬರಲಾಗುತ್ತೆ ಅನ್ನೋದು ಗೊತ್ತಾಗೋಕೆ ಇನ್ನೂ ಕಾಯಬೇಕು ಅಂತಿದೆ. ಇರಾನ್ ನಿಂದ ಮತ್ತೆ 2 ಕಂಡೀಷನ್, ಷರತ್ತು ಪೂರೈಸಿದರಷ್ಟೇ ಸಂಧಾನ ಎಂದ ಇರಾನ್. ಇನ್ನು ಸಂಧಾನಕಾರ ಪಾಕ್ ನೇತೃತ್ವದಲ್ಲಿ ಇಸ್ಲಾಮಾಬಾದ್ನಲ್ಲಿ ಶಾಂತಿ ಮಾತುಕತೆಗೂ ಮುನ್ನ ಇರಾನ್ ಮತ್ತೆ 2 ಷರತ್ತು ವಿಧಿಸಿದೆ. ಈ ಹಿಂದೆ ಒಟ್ಟು 10 ಬೇಡಿಕೆ ಇಟ್ಟಿದ್ದ ಇರಾನ್ ಈಗ 2 ಬೇಡಿಕೆಗಳು ಈಡೇರಿದ ಬಳಿಕ ನಾವು ಮಾತುಕತೆಯ ಮೇಜಿಗೆ ಬರುತ್ತೇವೆ ಎಂದು ಹಠ ಹಿಡಿದಿದೆ. ಇರಾನ್ ಸಂಧಾನ ಷರತ್ತು 1, ಲೆಬನಾನ್ನಲ್ಲಿ ಕದನ ವಿರಾಮ ಆಗಬೇಕು. ಷರತ್ತು 2, ಇರಾನ್ನ ನಿರ್ಬಂಧಿತ ಸ್ವತ್ತು ಬಿಡುಗಡೆ ಮಾಡಬೇಕು. ಇನ್ನು ಈ ಷರತ್ತುಗಳನ್ನು ಪೂರೈಸಿದರಷ್ಟೇ ಮುಂದಿನ ಮಾತುಕತೆ ಎಂದು ಇರಾನ್ ಸಂಧಾನ ಸಂದೇಶ ರವಾನಿಸಿದೆ. ಮಾತುಕತೆಗೂ ಮುನ್ನವೇ ಅಮೆರಿಕ ಮುಂದೆ ಇರಾನ್ ಕಂಡೀಷನ್ ಪಟ್ಟಿ ಇಟ್ಟಿದೆ. ಇನ್ನು ಪಾಕ್ಗೆ ಬರುವ ಮುನ್ನ ಮಿನಾಬ್ ಶಾಲೆಯಲ್ಲಿ ಮೃತಪಟ್ಟ ಮಕ್ಕಳಿಗೆ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಘ್ಚಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ. ಮೃತಪಟ್ಟ ಮಕ್ಕಳ ಫೋಟೋ, ಶಾಲಾ ಬ್ಯಾಗ್ ಇರಿಸಿ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇರಾನ್ ಒಪ್ಪಂದಕ್ಕೆ ಬರದಿದ್ದರೆ ಸರ್ವನಾಶ. ಶಾಂತಿ ಸಭೆಗೂ ಮುನ್ನ ಟ್ರಂಪ್ ಗುಟುರು. ಒಂದು ಕಡೆ ಇಸ್ಲಾಮಾಬಾದ್ನಲ್ಲಿ ಕೊಲ್ಲಿಯಲ್ಲಿ ಶಾಂತಿ ಸ್ಥಾಪಿಸಲು ಸಂಧಾನಕ್ಕೆ ಸರ್ಕಸ್ಗಳು ನಡೀತಾ ಇದ್ರೆ, ಮತ್ತೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ನನ್ನ ಕೆಣಕುವ ಯತ್ನವನ್ನ ಮಾಡಿದ್ದಾರೆ. ಇರಾನ್ ಎದುರು ಯಾವುದೇ ಆಯ್ಕೆ ಇಲ್ಲ. ಸಂಪೂರ್ಣವಾಗಿ ಶಾಂತಿ ಮಾತುಕತೆಯಲ್ಲಿ ತೆಗೆದುಕೊಂಡ ನಿರ್ಣಯಕ್ಕೆ ಬದ್ಧವಾಗಬೇಕು. ಸಂಧಾನ ಮಾತುಕತೆ ವಿಫಲವಾದಲ್ಲಿ ನಮ್ಮ ಶಸ್ತ್ರಾಸ್ತ್ರ ತುಂಬಿದ ಯುದ್ಧ ನೌಕೆ ಸಿದ್ಧವಿದೆ ಎಂದು ಹೇಳುವ ಮೂಲಕವೇ ಶಾಂತಿ ಮಾತುಕತೆಯನ್ನು ಆರಂಭದಲ್ಲಿಯೇ ಕದಡಿದ್ದಾರೆ. ಮುಂದಿನ 24 ಗಂಟೆಯಲ್ಲಿ ಎಲ್ಲವೂ ನಮಗೆ ತಿಳಿಯುತ್ತೆ. ಎಲ್ಲವನ್ನೂ ರೀಸೆಟ್ ಮಾಡಲಾಗ್ತಿದೆ. ಇದುವರೆಗೆ ತಯಾರಿಸಲಾದ ಅತ್ಯುನ್ನತ ಶ್ರೇಣಿಯ ಶಸ್ತ್ರಾಸ್ತ್ರ, ಮದ್ದುಗುಂಡುಗಳನ್ನ ಯುದ್ಧ ನೌಕೆಗಳಿಗೆ ಲೋಡ್ ಮಾಡುತ್ತಿದ್ದೇವೆ. ಈ ಹಿಂದೆ ಮಾಡಿದಕ್ಕಿಂತ ಭಯಾನಕವಾಗಿ ಸ್ಫೋಟಿಸಲಿದ್ದೇವೆ. ಇರಾನ್ ನಮ್ಮೊಂದಿಗೆ ಒಪ್ಪಂದ ಮಾಡಿಕೊಳ್ಳದೇ ಇದ್ದರೆ ನಾವು ಅವುಗಳನ್ನ ಪರಿಣಾಮಕಾರಿಯಾಗಿ ಬಳಸುತ್ತೇವೆ ಎಂದು ಟ್ರಂಪ್ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಇರಾನ್ನ ಈ ಪಟ್ಟು ಹಠಗಳನ್ನ ನೋಡಿದ್ರೆ ಯಾವುದೋ ಸೂಪರ್ ಪವರ್ ದೇಶ ಇರಾನ್ನ ಬೆನ್ನಿಗೆ ನಿಂತಿರುವ ಸಂಶಯವನ್ನ ಮೊದಲಿನಿಂದಲೂ ಮೂಡಿಸುತ್ತಿತ್ತು.
ಈಗ ಆ ರಹಸ್ಯವನ್ನ ಅಮೆರಿಕದ ಗುಪ್ತಚರ ಇಲಾಖೆ ಭೇದಿಸಿದೆ. ಇರಾನ್ಗೆ ಚೀನಾ ಹೊಸ ಏರ್ ಡಿಫೆನ್ಸ್ ತಲುಪಿಸಲು ಸಿದ್ಧತೆ ಮಾಡಿಕೊಂಡಿದೆ. 3ನೇ ದೇಶಗಳ ಮೂಲಕ ಸಾಗಾಟಕ್ಕೆ ಸಿದ್ಧತೆ ನಡೆದಿದೆ ಎಂದು ಸಿಐಎ ಹೇಳುತ್ತಿದೆ. ಶಾಂತಿ ಹಿಂದೆ ಟ್ರಂಪ್ ಯುದ್ಧದ ಯೋಜನೆ. ಕಾರ್ಗ್ ದ್ವೀಪಕ್ಕೆ ನುಗ್ಗಲು ಯುಎಸ್ ಸಿದ್ಧತೆ. ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ನಡುವಿನ ಸಂಘರ್ಷದ ಇತಿಹಾಸವನ್ನೊಮ್ಮೆ ನಾವು ನೋಡಿದಾಗ ಟ್ರಂಪ್ ಶಾಂತಿ ಮಾತುಕತೆಗೆ ಇರಾನ್ನನ್ನ ಕರೆದಾಗಲಿಲ್ಲ ಹಿಂದೆ ಯುದ್ಧ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಈ ಬಾರಿಯೂ ಅದೇ ಆಗುತ್ತಾ ಅನ್ನೋ ಅನುಮಾನ ಶುರುವಾಗಿದೆ. ಈ ಬಗ್ಗೆ ಅಂತಾರಾಷ್ಟ್ರೀಯ ಪರಿಣಿತ ಲ್ಯಾನ್ ಬ್ರೇಮರ್ ಹೇಳುವ ಪ್ರಕಾರ ಟ್ರಂಪ್ ಶಾಂತಿ ಸಂಧಾನ ಮಾತುಕತೆಯ ಮೂಲಕ ಕೆಲವೊಂದಿಷ್ಟು ಸಮಯ ಹೊಂದಾಣಿಕೆ ಮಾಡಿಕೊಳ್ಳುತ್ತಿದ್ದಾರಂತೆ. ಇರಾನ್ನ ಭೌಗೋಳಿಕ ವ್ಯವಸ್ಥೆಯನ್ನು ಸರಿಯಾಗಿ ಪರಿಶೀಲಿಸಿ ಬಳಿಕ ಕಾರ್ಗ್ ದ್ವೀಪದತ್ತ ಭೂದಾಳಿ ನಡೆಸಲು ಟ್ರಂಪ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಅಂತ ಬ್ರೇಮರ್ ಹೇಳಿದ್ದಾರೆ. ಲೆಬನಾನ್ ಮೇಲೆ ಮತ್ತೆ ಇಸ್ರೇಲ್ ದಾಳಿ. ಶಾಂತಿ ಮಾತುಕತೆಗೆ ಕ್ಯಾರೆ ಎನ್ನದ ಇಸ್ರೇಲ್ ಕದನ ವಿರಾಮದಲ್ಲಿ ಲೆಬನಾನ್ ಅನ್ನು ಸೇರಿಸಿಕೊಳ್ಳಬೇಕು ಎನ್ನುವ ಇರಾನ್ ಬೇಡಿಕೆಯನ್ನು ಇಸ್ರೇಲ್ ಆರಂಭದಿಂದಲೂ ಲೆಬನಾನ್ ಮೇಲೆ ದಾಳಿ ಮಾಡುವ ಮೂಲಕ ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಎಂದು ಪರೋಕ್ಷವಾಗಿ ಸಂದೇಶ ನೀಡುತ್ತಲೇ ಇದೆ. ಇಂದು ಮತ್ತೆ ಲೆಬನಾನ್ ಮೇಲೆ ದಾಳಿ ಮಾಡಿರುವ ಇಸ್ರೇಲ್ 180 ಹೆಜ್ಬುಲ್ಲಾ ಬಂಡುಕೋರರನ್ನ ಕೊಂದು ಹಾಕಿದೆ. ಮತ್ತೊಂದು ಕಡೆ ಹಾರ್ಮೋಜ್ನಲ್ಲಿ ಇರಾನ್ ತನ್ನ ಹಿಡಿತವನ್ನ ಸಡಿಲಗೊಳಿಸಿಲ್ಲ. ಹೀಗಾಗಿ ಕದನ ವಿರಾಮ, ಶಾಂತಿ ಮಾತುಕತೆಗಳು ಜಾರಿಯಲ್ಲಿದ್ರು ಆತಂಕವೊಂದು ಇನ್ನೂ ಜಾರಿಯಲ್ಲಿದೆ. ಒಟ್ಟಾರೆ ಕದನ ವಿರಾಮ ಘೋಷಣೆಯಾದ್ರೂ ಶಾಂತಿ ಒಪ್ಪಂದಕ್ಕೆ ವೇದಿಕೆ ಸಿದ್ಧವಾಗಿದ್ರೂ ಕೂಡ ಅನಿಶ್ಚಿತತೆಯೊಂದು ಹಾಗೆಯೇ ಉಳಿದುಕೊಂಡಿದೆ. ಒಂದು ವೇಳೆ ಈ ಮಾತುಕತೆ ವಿಫಲವಾಗಿದ್ದೇ ಆದಲ್ಲಿ ಜಾಗತಿಕವಾಗಿ ಆರ್ಥಿಕ ಬಿಕ್ಕಟ್ಟುಗಳು ಮತ್ತಷ್ಟು ಮುಂದುವರಿಯಲಿವೆ. ಹಾರ್ಮೋಜ್ ಜಲಸಂಧಿ ಮತ್ತೆ ವಿವಾದದ ಕೇಂದ್ರವಾಗಿ ನಿಲ್ಲುತ್ತೆ. ಮತ್ತೆ ಮಿಸೈಲ್ಗಳು, ಡ್ರೋನ್ಗಳು ಹಾರಾಡಲಿವೆ. ಕಚ್ಚಾ ತೈಲ, ಅನಿಲ ಇಂಧನದ ಪೂರೈಕೆಗೆ ಮತ್ತೊಂದು ಗದಾ ಪ್ರಹಾರ ಬೀಳಲಿದೆ. ಹೀಗಾಗಿ ಇಡೀ ಜಗತ್ತು ಸದ್ಯ ಇಸ್ಲಾಮಾಬಾದ್ನತ್ತ ಚಿತ್ತ ನೆಟ್ಟುಕೊಂಡು ಕೂತಿವೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.